ಹಾಯ್ ಹಲೋ ನಮಸ್ತೆ. ನಾನು ಇವಾಗ ನಿಮಗೆಲ್ಲ ಏನು ತೋರಿಸ್ತಾ ಇದ್ದೀನಿ ಅಂದರೆ ಶೇಂಗಾ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಶೇಂಗಾ ತೊಗೋಬೇಕು, ಶೇಂಗಾ ಚೆನ್ನಾಗಿ ಹುರ್ಕೋಬೇಕು. ಶೇಂಗಾ ಚೆನ್ನಾಗಿ ಹುರ್ಕೊಂಡ್ಮೇಲೆ ಮೆಣಸಿನ್ಕಾಯಿ ಒಂದು 4 ಮೆಣಸಿನ್ಕಾಯಿ ಹಾಕಬೇಕು, ಉಪ್ಪು ಹಾಕಬೇಕು, ಜೀರಿಗೆ ಹಾಕಬೇಕು, ಆಮೇಲೆ ಹುಣಸೆಹಣ್ಣು ಹಾಕಬೇಕು. ಹಾಕಿ ಇದನ್ನು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕಿ ರನ್ ಮಾಡ್ಕೋಬೇಕು. ಇದನ್ನ ಮತ್ತೆ ನೋಡಿ ಎಣ್ಣೆ ಕಾಯಕ್ಕೆ ಇಡಬೇಕು. ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ ಜೀರಿಗೆ ಹಾಕಬೇಕು, ಸ್ವಲ್ಪ ಉದ್ದಿನ ಬೇಳೆ ಹಾಕಬೇಕು. ಅದು ಚಿಟಪಟ ಅಂದಮೇಲೆ ಕರಿಬೇವು ಹಾಕಬೇಕು. ಕರಿಬೇವು ಹಾಕಿದ್ಮೇಲೆ ನೋಡಿ ಚಟ್ನಿ ಹಾಕಬೇಕು. ನೋಡಿ ಚಟ್ನಿ, ಶೇಂಗಾ ಚಟ್ನಿ ರೆಡಿ ನೋಡ್ರಿ. ಉತ್ತರ ಕರ್ನಾಟಕ ಕಡೆ ಶೇಂಗಾ ಚಟ್ನಿ ರೆಡಿ ನೋಡ್ರಿ. ಇಷ್ಟೇ ನೋಡಿದ್ರೆ ಇದನ್ನೆಲ್ಲ ಚಟ್ನಿ ಜೊತೆ ಪಡ್ಡು ಟೀ, ಬಿಸಿ ಬಿಸಿ ಪಡ್ಡು ಚಟ್ನಿ ತಿಂದು ನೋಡ್ರಿ. ಒಂದು ತಿನ್ನಲ್ಲ ಇನ್ನೊಂದು 4-5 ತಿನ್ಬೇಕು ಅನಿಸುತ್ತೆ ನೋಡಿ. ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.